ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಹೊಸ್ದಾಗಿ ಯಾರ್ಯಾರು ವಿಸಿಟ್ ಮಾಡಿದ್ದೀರಾ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಮುಂದೆ ಇಂಥೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ಮಾಡ್ತಿರ್ತೀನಿ. ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಅಂತ ಕೇಳ್ಕೊತೀನಿ. ಸ್ಕ್ರೀನ್ ಮೇಲೆ ಕಾಣ್ತಿದ್ದಲ್ಲ ಈ ಥರ ಫೋಟೋನ ಈ ಥರ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ರತಿಯೊಂದು ಡಿಟ್ ಟು ಡಿಟ್ ಹೇಳ್ಕೊಡ್ತೀನಿ. ಈ ಸ್ಕ್ರೀನ್ ಮೇಲೆ ಬರುತ್ತೆ. ಪ್ಲೀಸ್ ಮತ್ತೆ ಕೇಳ್ಕೊತಾ ಇದ್ದೀನಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ. ಬನ್ನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಈ ಥರ ಒಂದು ಫೋಟೋ ತಗೊಳ್ರಿ. ಫೋನಲ್ಲಿ ಇದೇ ಥರ ಇರಬೇಕು ಅಂತಿಲ್ಲ, ಯಾವ ಆ್ಯಂಗಲ್ ಬೇಕೋ ಅದೇ ಥರ ತಗೊಳ್ಳಿ. ನಾನು ಆಲ್ರೆಡಿ ಒಂದು ಫೋಟೋ ತಗೊಂಡಿದ್ದೀನಿ, ಅದೇ ಫೋಟೋನ ಹಾಕ್ತೀನಿ. ಇವಾಗ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ಈ ಫೋಟೋನ ಕ್ಲಿಯರಿಟಿ ಮಾಡ್ಕೊಳ್ಳಿ. ರಿಮಿನಿ ಅಂತ ಆ್ಯಪ್ ಬರುತ್ತೆ, ಪ್ಲೇಸ್ಟೋರಲ್ಲಿ ಅಲವ್ ಇದೆ. ಅದನ್ನು ಓಪನ್ ಮಾಡ್ಕೊಂಡು ರಿಮಿನಿ ಮಾಡ್ಕೊಳ್ಳಿ, ಕ್ಲಿಯರಿಟಿ ಮಾಡ್ಕೊಳ್ಳಿ ಫೋಟೋನ. ಒಂದು ಸ್ವಲ್ಪ ಲೋಡ್ ಆಗುತ್ತೆ, ಟೈಮ್ ಆಗುತ್ತೆ. ಕ್ಲಿಯರಿಟಿ ಆದಮೇಲೆ ಫುಲ್ ವೈಟ್ ಬರುತ್ತೆ. ನಿಮಗೆ ಅಷ್ಟು ವೈಟ್ ಮಾಡ್ಕೊಬಿಡಿ. ಏನು ಮಾಡ್ತೀರ ಅಂದರೆ ಸೀದಾ ಕಲರ್ಸ್ ಅಂತ ಇರುತ್ತೆ ಕೆಳಗಡೆ, ಆ ಕಲರ್ಸಲ್ಲಿ ಎಫೆಕ್ಟಲ್ಲಿ ಹೋಗಿ ಆಲ್ರೆಡಿ ಅದಕ್ಕದೇ ಆಟೋಮೆಟಿಕ್ಕು ಎಡಿಟ್ ಆಗಿರುತ್ತೆ. ಅದೇನೇನಾಗುತ್ತೆ ಅಂದರೆ ಫುಲ್ ವೈಟ್ ಆಗಿರುತ್ತೆ. ನಿಮಗೆ ವೈಟ್ ಬೇಕು ಅಂದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಎಫೆಕ್ಟ್ನ ಫಸ್ಟ್ನೇ ಎಫೆಕ್ಟ್ಗಳಿಗೆ ಒತ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಸೇವ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಒಂದು ಆ್ಯಪ್ ಕಾಣ್ತೈತಲ್ಲ, ಆ ಆ್ಯಪ್ನ ಪ್ಲೇಸ್ಟೋರಲ್ಲಿ ಅಲವ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆ ಆ್ಯಪಲ್ಲಿ ಹೋಗಿ ಆ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೈಜ್ ಸೆಟ್ ಮಾಡೋದು ಬರುತ್ತೆ. ಅದು ಎಲ್ಲೇ ಕ್ಲಿಕ್ ಮಾಡ್ತೀನಿ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಸೈಜ್ ಸೆಟ್ ಮಾಡಬೇಕು. ಎಷ್ಟು ಸೈಜ್ ಬೇಕು, ಸ್ವಲ್ಪ ಫೋಟೋ ದೊಡ್ಡ ಬೇಕು ಅಂದರೆ ದೊಡ್ಡ ಮಾಡ್ಕೋಬೋದು. ಹಂಗೆ ಆಲ್ಮೋಸ್ಟ್ ಇದೇ ಥರನೇ ಇರಲಿ. ನೀವು ಆಲ್ಮೋಸ್ಟ್ ತಗೊಂಡಿದ್ರೆ ಪರವಾಗಿಲ್ಲ. ನಾನು ಹೇಗೆ ಮಾಡ್ತೀನಿ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಅದೇ ಥರ ಸೇಮ್ ಟು ಸೇಮ್ ಎಡಿಟ್ ಆಗುತ್ತೆ, ಅದೇ ಫೋಟೋನೇ. ಈ ಥರ ಕರೆಕ್ಟಾಗಿ ಕೆಳಗಡೆ ಕೂರಿಸ್ಕೊಬೇಕು. ಸೆಂಟ್ರಲ್ಲಾದರೂ ಪರವಾಗಿಲ್ಲ, ಸ್ವಲ್ಪ ಸೈಡಲ್ಲಾದರೂ ಪರವಾಗಿಲ್ಲ. ಕೂರಿಸ್ಕೊಂಡಾದ್ಮೇಲೆ ಒಂದು 10 ನಿಮಿಷ, ಒಂದು 100 ಆಗೋವರೆಗೂ ಕಾಯಿರಿ. 100 ಆಗೋವರೆಗೂ ಕಾಯಿದ್ರೆ 3 ಥರ ಡಿಸೈನ್ ಇರೋ ಫೋಟೋ ಬರುತ್ತೆ. ಆ ಫೋಟೋಲ್ಲಿ ನಿಮಗೆ ಅದೇ ಥರ ಬ್ಯಾಕ್ಗ್ರೌಂಡೆಲ್ಲ ಒಂದು ಸ್ವಲ್ಪ ಅದು ಆಟೋಮೆಟಿಕ್ ಎಡಿಟ್ ಮಾಡಿರುತ್ತದೆ. ಅದನ್ನು 3 ಥರ ಫೋಟೋ ಬರುತ್ತೆ. ಅದರಲ್ಲಿ ಯಾವ್ದು ಬೇಕೋ ಅದು ಚಾಯ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ. ಈ ಥರ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಇದರಿಂದ ಸೇವ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜಿಮಿನೈ ಹೋಗಿ. ಜಿಮಿನೈಯಲ್ಲಿ ಪ್ರಾಂಪ್ಟ್ ಬರುತ್ತೆ, ಅದನ್ನು ಫೋಟೋ ಸೆಲೆಕ್ಟ್ ಮಾಡಿ. ಪ್ರಾಂಪ್ಟ್ ಯಾರಿಗೆ ಸಿಕ್ಕಿಲ್ಲ, ನಾನು ಕೆಳಗಡೆ ಪಿನ್ ಮಾಡಿರ್ತೀನಿ DM-ಅಲ್ಲಿ ಪ್ರಾಂಪ್ಟು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಬಂದುಬಿಟ್ಟು ಅದು ಪ್ರಾಂಪ್ಟ ಈ ಥರ ಹಾಕಿ ಸೆಂಡ್ ಮಾಡಬೇಕು. ಅದೇ ಆಟೋಮೆಟಿಕ್ಲಿ ಎಡಿಟ್ ಮಾಡಿಕೊಡುತ್ತೆ ಫೋಟೋನ. ಸೇಮ್ ಇದೇ ಥರನೇ ಎಡಿಟ್ ಮಾಡಿಕೊಡುತ್ತೆ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ. ಓಕೆ ಫ್ರೆಂಡ್ಸ್, ಬಾಯ್.